ವಿಷವನ್ನ ಹಾಕಿರೋದ್ರಿಂದ ಹುಲಿ ಸಾವನ್ನಪ್ಪಿರುವಂತಹ ಶಂಕೆ. ಎಸಿಎಫ್ ಪೊಲೀಸರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ಮಲೆಮಹದೇಶ್ವರ ವನ್ಯಧಾಮದ ಎಸಿಎಫ್ ಗಜಾನನ ಹೆಗಡೆ ಅವರು ಮಾತನಾಡಿದ್ದಾರೆ. ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವ ಮಾಹಿತಿ ಕೊಟ್ಟಿದ್ದಾರೆ. ಹುಲಿಗಳ ಶವದ ಅನತಿ ದೂರದಲ್ಲಿಯೇ ಹಸುವಿನ ಕಳೆಬರಹ ಬಿದ್ದಿರುವಂತಹದ್ದು. ಹಸುವಿನ ಮಾಂಸಕ್ಕೆ ಕೀಟನಾಶಕವನ್ನು ಹಾಕಿರುವಂತಹ ಶಂಕೆ ಇದೆ. ಹಸುವಿಗೆ ಹಾಕಿರುವಂತಹ ಕೀಟನಾಶಕವನ್ನು ಹುಲಿ ತಿಂದಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಮೂಲಕ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹುಲಿಗಳ ನಾಡು ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವು ಇದೀಗ ಸಾಕಷ್ಟು ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಈಗಾಗಲೇ 2 ತನಿಖಾ ತಂಡಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. 2 ತನಿಖಾ ತಂಡಗಳ ಮೂಲಕವೇ ಒಂದು ತನಿಖೆ ಕೂಡ ಆರಂಭವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಮಲೆಮಹದೇಶ್ವರ ವನ್ಯಧಾಮದ ಮೀಡಿಯಂ ಸಮೀಪ ಇರ್ತಕ್ಕಂಥದ್ದು. ಈ ಮೀಡಿಯಂ ಸಮೀಪದ ಒಂದು ಅರಣ್ಯದಲ್ಲೇ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇದೀಗ ಅಧಿಕಾರಿಗಳ ನೇತೃತ್ವದಲ್ಲಿ 2 ತಂಡಗಳನ್ನು ಒಂದು ರಾಜ್ಯ ಸರ್ಕಾರ ಕೂಡ ನಿಯೋಜನೆ ಮಾಡಿದೆ. ಅದರ ಜೊತೆಗೆ NTCA ಅಧಿಕಾರಿಗಳು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ಥಳೀಯವಾಗಿ ಅಂದರೆ ಮಲೆಮಹದೇಶ್ವರ ವನ್ಯಧಾಮದಿಂದಲೇ ACF ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ತನಿಖಾ ತಂಡದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಪೊಲೀಸರು ಹಾಗೂ ತನಿಖಾ ತಂಡ ಈಗಾಗಲೇ ಸ್ಥಳೀಯವಾಗಿ ಇದೊಂದು ಒಂದು ವನ್ಯಧಾಮಕ್ಕೆ ಯಾವುದೇ ಒಂದು ಹಸುಗಳ ಪ್ರವೇಶವನ್ನು ಮತ್ತು ಜನರ ಪ್ರವೇಶವನ್ನು ನಿರ್ಬಂಧವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಯಾರು ಇಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ರು ಮತ್ತು ಪಕ್ಕದ ಗ್ರಾಮಗಳನ್ನು ವಿಚಾರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ತನಿಖಾ ತಂಡ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ಪಕ್ಕದಲ್ಲೇ ಗಾಜನೂರು ಹಾಗೂ ಮಿಂಡ್ಯಂ ಗ್ರಾಮಗಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿಯ ಜನರನ್ನು ಈಗಾಗಲೇ ವಿಚಾರಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳ ತಂಡ ಮುಂದಾಗಿದೆ. ಮತ್ತು ಮಲೆಮಹದೇಶ್ವರ ವನ್ಯಧಾಮದ ACF ಗಜಾನನ ಹೆಗಡೆ ಹಾಗೂ ಸ್ಥಳೀಯ ಒಂದು ರಾಮಾಪುರ ಪೊಲೀಸರ ಸಹಾಯದಿಂದ ಯಾರು ಈ ಘಟನೆಗೆ ಕಾರಣ ಅನ್ನೋ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇದ್ರ ಜೊತೆಗೆ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ PCCF ನೇತೃತ್ವದಲ್ಲಿ 6 ಜನರ ನೇತೃತ್ವದ ಒಂದು ತನಿಖಾ ತಂಡವನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಆ 6 ಜನರ ತಂಡ ಕೂಡ ಇಂದು ಭೇಟಿಯನ್ನು ಕೊಡುತ್ತೆ. ಹುಲಿ ಸಾವಿನ ಏಕೆ ಆಯಿತು ಅನ್ನೋ ಒಂದು ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡಿತಕ್ಕಂಥದ್ದು ಮತ್ತು ಸ್ಪಾಟ್ ವಿಸಿಟನ್ನು ಮಾಡೋದ್ರ ಮೂಲಕವಾಗಿ ಅವುಗಳನ್ನು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ವಿಷಪ್ರಾಶನದಿಂದ ಒಂದು ಸಾವನ್ನಪ್ಪಿರ್ತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಸಾವಿಗೆ ಕಾರಣ ಏನು ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಉದ್ದೇಶಪೂರ್ವಕವಾಗಿ ಹುಲಿಯನ್ನು ಕೊಲ್ಲಲೇಬೇಕು ಅಂಥೇಳಿ ಈ ರೀತಿ ಕೆಲಸವನ್ನು ಮಾಡಲಾಗಿದ್ದ ಅಥವಾ ಏನು ಎಂಥದ್ದು ಅನ್ನೋದು ಈಗ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಾಗಿರುವಂಥದ್ದು. ಈಗಾಗಲೇ 2 ಹುಲಿಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 3 ಹುಲಿಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಮರಣೋತ್ತರ ಪರೀಕ್ಷೆಯ ನಂತರ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ, ಹುಲಿ ಸಾವನ್ನಪ್ಪಿದ್ದು ಹೇಗೆ ಅಂಥೇಳಿ. ಆ ಕ್ಲಾರಿಫಿಕೇಷನ್ ಸಿಕ್ಕಿದ್ದೇ ಆದರೆ ಇನ್ವೆಸ್ಟಿಗೇಷನ್ ಆ ಆ್ಯಂಗಲ್ನಲ್ಲಿ ಸಾಗುವಂತಹ ಸಾಧ್ಯತೆ ಇದೆ. ಬಟ್ ಈಗ ಪೋಸ್ಟ್ಮಾರ್ಟಮ್ಗೂ ಮೊದಲೇ ಪೊಲೀಸರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ನಾನಾ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಸ್ಥಳೀಯರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.